ಕೋಟಿಗಟ್ಟಲೆ ಪೇಮೆಂಟ್ ಬಾಕಿ ಇದ್ದರೆ ಅದರ ಹೊಣೆಗಾರರು ಕೇಂದ್ರ ಸರ್ಕಾರ. ಅಷ್ಟು ಪೇಮೆಂಟ್ 100% ಪೇಮೆಂಟ್ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ ಹೊರತು ಅದು ರಾಜ್ಯ ಸರ್ಕಾರದ ಪಾಲಿಲ್ಲ. ತಮ್ಮ ವಿಫಲತೆಯನ್ನು ಮುಚ್ಕೊಳ್ಳೋಕೆ ತಿದ್ದುಪಡಿ ಯಾಕೆ ಅನುದಾನವನ್ನು ಕೊಟ್ಟರೆ ಆಗ್ತಿತ್ತಲ್ಲ. ಎರಡನೇದು ಭ್ರಷ್ಟಾಚಾರ ಆಗ್ತಾ ಇದ್ದಂತೆ ನೀವು 2014 ಅಧಿಕಾರಕ್ಕೆ ಬಂದು 25ರವರೆಗೆ ನಿಮಗೆ ಗೊತ್ತಾಗ್ಲಿಲ್ವಾ ಇದು? ಈ 10-11 ವರ್ಷಗಳ ಕಾಲ ಆಳ್ವಿಕೆ ನೀವೇ ಮಾಡಿದ್ರಿ. ನಿಮ್ಮ ಕೈಲಿ ಸರ್ಕಾರಗಳಿತ್ತು, ನೀವೇ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಂಥವ್ರು, ನೀವೇ ಆಡಿಟ್ ಮಾಡ್ತಾ ಇದ್ರಿ. 11 ವರ್ಷಗಳ ನಂತರ ಮಹಾತ್ಮ ಗಾಂಧಿ ಹೆಸರನ್ನು ಯಾವ ಕಾರಣಕ್ಕೆ ತೆಗಿಬೇಕು ಅಂತ ತಮಗೆ ಅನಿಸ್ತಿದೆಯೋ ಗೊತ್ತಿಲ್ಲ. 11 ವರ್ಷಗಳ ನಂತರ ನೀವು ಇದನ್ನ ಹೇಳ್ತಾ ಇದ್ದೀರಿ. ಆ ಥರ ಭ್ರಷ್ಟಾಚಾರ ಆಗಿದ್ರೆ ಯಾರು ಮಾಡಿದ್ದಾರೆ? ತಮ್ಮದೇ ಸರ್ಕಾರ. ಇಲ್ಲೇನೆ ನೆನಪಿಸ್ತೇನೆ, ಹೆಸರುಗಳೆಲ್ಲ ಗೊತ್ತಾಗುತ್ತೆ ತಮಗೆ. ವಿರೋಧ ಪಕ್ಷದ ಒಬ್ಬ ನಾಯಕರು ಶಾಸಕರಾಗಿದ್ದಂಥವ್ರು, ಬಿಜೆಪಿ ಒಬ್ಬ ಹಿರಿಯ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಅವರು ಈ ತರದ ಒಂದು ಕಾರ್ಡ್ ಮಾಡಿಸ್ಕೊಂಡಿದ್ರು ನಮ್ಮ ಜಿಲ್ಲೆಯಲ್ಲಿ, ಜಾಬ್ ಕಾರ್ಡ್. ಶಾಸಕರಾಗಿದ್ದವರು ಅದನ್ನ ಮಾಡಿದವರು ಯಾರು? ಯಾರ ಕಾಂಗ್ರೆಸ್ ನಾಯಕರ ಹತ್ರ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ರ? ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರಾಗಿದ್ದಂಥವರು ಅಲ್ಲಿ ಕೆಲಸವನ್ನೇ ಮಾಡದೆ ಜಾಬ್ ಕಾರ್ಡ್ ಇಟ್ಕೊಂಡು ತಮ್ಮ ಪ್ರಭಾವದ ಆಧಾರದ ಮೇಲೆ ಕೂಲಿ ತಗೊಳ್ತಾ ಇದ್ರಲ್ಲ. ಆ ಥರದ ಭ್ರಷ್ಟಾಚಾರ ಆಗಿದ್ದರೆ ವಿರೋಧ ಪಕ್ಷದವರ ಕಡೆಯಿಂದ ಆಗಿದೆ ಹೊರತು ಕಾಂಗ್ರೆಸ್ ಕಡೆಯಿಂದ ಅಲ್ಲ. ಹಾಗೆ ಅವ್ರು ಮಾಡೋ ಭ್ರಷ್ಟಾಚಾರ ಅವರೇ ನಿಯಂತ್ರಿಸ್ಕೋಬೇಕಿತ್ತು. ಆದರೆ ಪಟ್ಟಿಯನ್ನು ಯಾರು ಕಳಿಸ್ಕೊಡ್ಬೇಕು? ಅವ್ರು ಮಾಡ್ತಾರ? ಸ್ಥಾನೀಯವಾಗೇ ಮಾಡಬೇಕು. ಅನುಮೋದನೆ ಕೊಡೋದು, ನೀವು ಬಿಡೋದು, ಹಣ ಕೊಡೋದು ಕೊಡದೇ ಇರೋ ತೀರ್ಮಾನ ನಿಮ್ಮದಾಗಿದೆ ಹೊರತು ಏನು ಕೆಲಸ ಆಗಬೇಕು ಅಂತ ಪಟ್ಟಿನ 6 ತಿಂಗಳ ಮುಂಚೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಹೇಗೆ ಸಾಧ್ಯ ಆಗುತ್ತೆ? ಸಡನ್ ಅಂತೇಳಿ ಬರಗಾಲ ಬಂದರೆ, ಅತಿವೃಷ್ಟಿ ಆದರೆ, ಇನ್ನೇನೋ ಪ್ರವಾಹಗಳು ಬಂದರೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ ನಾವು ಗ್ರಾಮೀಣ ಭಾಗದಲ್ಲಿ ಕೆಲಸವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೊರತು 6 ತಿಂಗಳ ಮುಂಚೆನೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಕಳಿಸಿದ ಎಲ್ಲ ಕಾಮಗಾರಿ ನೀವು ಮಂಜೂರು ಮಾಡ್ತೀರಿ ಅಂತೂ ಇಲ್ಲ. ನಾವು ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳು ಬೇಕಿತ್ತು, ನೀರಿನ ಸಂಗ್ರಹ, ನಮ್ಮ ವಾಟರ್ ಬೆಡ್ ಜಾಸ್ತಿ ಆಗಬೇಕು. ಕೆರೆ ಕಟ್ಟೆಗಳ ಕೆಲಸ ಮಾಡೋಕ್ಕೆ ಅವಕಾಶಗಳಿಲ್ಲ ಈಗ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲೆಲ್ಲೋ ಕೂತು ಮಾಡೋದಕ್ಕಿಂತ ವಾಸ್ತವ ನೆಲೆಗಟ್ಟಿನಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಿದ್ದಂಥ ಹಳೆಯ ಸ್ಕೀಮ್ ತುಂಬ ಚೆನ್ನಾಗಿದೆ ಮನರೇಗಾ, ಅದನ್ನೇ ಜಾರಿ ಮಾಡಿ. ನೀವು ದೋಷಗಳಿದ್ರೆ, ಭ್ರಷ್ಟಾಚಾರ ಆಗಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತಾರೆ? ಮತ್ತೆ ಹಣ ಕೊಡೋಕ್ಕೆ ನಿಮ್ಮ ಕೈಲಿ ಇವತ್ತು ಶಕ್ತಿ ಇಲ್ಲ, ಕಳ್ಕೊಂಡಿದ್ದೀರಾ. ಕಳೆದ ಬಾರಿ 100% ಕೊಡ್ತಾ ಇದ್ರಿ, ಈಗ ಅರ್ಧ ದುಡ್ಡನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತಿದ್ದೀರಿ. ರಾಜ್ಯ ಸರ್ಕಾರಗಳಿಗೆ ಕೊಡೋ ಅನುದಾನವೇ GST ನೆಲೆಗಟ್ಟಿನಲ್ಲಿ ಬಹಳಷ್ಟು ಬರ್ತಾನೆ ಇಲ್ಲ, ಅದು ಬೇರೆ ವಿಷಯ. ಅದು ರಾಜ್ಯ ಸರ್ಕಾರಗಳು ಕೊಡೋ ಅನುದಾನಗಳನ್ನೇ ಕೊಡ್ತಾ ಇಲ್ಲ. ಅಂಥದ್ರೊಳಗೆ ಈ ಹೊಸ ಹೊರೆಯನ್ನು ಕೂಡ ಆರ್ಥಿಕವಾಗಿ ರಾಜ್ಯಗಳ ಮೇಲೆ ಹಾಕ್ತಿದ್ದೀರಿ. ಅದ್ರ ಪರಿಣಾಮ ಪಂಚಾಯಿತಿಗಳ ಮೇಲಾಗುತ್ತೆ. ಯಾರ ಸರ್ಕಾರ ಇದ್ದಾಗ ಆಯ್ತಿದು? ರಾಜ್ಯ ಸರ್ಕಾರ. ಅದ್ರಾಗೂ ಯಾರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷಗಳು, ಬಿಜೆಪಿಯ ಸರ್ಕಾರ ಇದ್ದಾಗ ಇದಾಗಿತ್ತು. ಖಂಡಿತ ಇದು ಈಗ ಹಲವಾರು ಆ ಥರದ ನ್ಯೂನತೆಗಳನ್ನ ಸರಿಪಡಿಸೋ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಮಾಡ್ತಾ ಇದೆ. ಇದನ್ನು ಕೂಡ ಅವರ ಗಮನಕ್ಕೆ ತರಲಾಗುತ್ತೆ. ಆದರೆ ಈಗ ನೀವು ಆ ಕಾಲದಲ್ಲಿ ನೀವು ಯಾವುದೇ ನೀವು ಹೇಳ್ತಕ್ಕಂಥ ಎಲ್ಲ ಅಂಶಗಳ ಪ್ರಿಪರೇಷನ್ ಇಲ್ಲದೆ ಅದನ್ನ ಹಾಗೆ ನೀವು ತಯಾರಿ ಮಾಡ್ಬೋದಾಗಿತ್ತಲ್ಲ. ಮಹಾತ್ಮ ಗಾಂಧಿ ಹೆಸರಾಗಿ ತೆಗೆದ್ರಿ, ರಾಮನ ಹೆಸರಾಗಿ ತರ್ತಾ ಇದ್ದೀರಿ. ನೀವೆಲ್ಲ ಹೇಳಿದ ದೋಷಗಳು ಇದೆ ಅಂತ ಒಪ್ಕೊಳ್ಳೋಣ, ಫಾರ್ ಆರ್ಗ್ಯುಮೆಂಟ್ ಸೇಕ್. ಇದನ್ನ ಹಾಗೆ ರಿಪೇರಿ ಮಾಡಬೇಕಾಗಿತ್ತಲ್ಲ. ಗಾಂಧಿ ಬಗ್ಗೆ ಯಾಕೆ ಸಿಟ್ಟು ನಿಮಗೆ?
ಅಲ್ಲ, ರಾಮನ ಹೆಸರಲ್ಲ, ಮನರೇಗಾ ಏನಿದೆ ಅದನ್ನೇ, ರಾಮನ ಹೆಸರಿಲ್ಲ ಇಲ್ಲ ಇದ್ರೊಳಗೆ, ಅವ್ರು ತೆಗಿಯೋ ಪ್ರಶ್ನೆನೇ ಬರೋಲ್ಲ. ಆದ್ರೆ ಜನಕ್ಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಆಕ್ಟ್ ಒಳಗೆ ರಾಮನ ಹೆಸರು ಬಂತ ಇದೆಯಾ? ರಾಮನ ಹೆಸರನ್ನ ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀರಿ? ಆ ಬರಿಬೇಕಾರೆ ಜಿ ರಾಮ್ ಜಿ ಅಂತ ನೀವೇ ಪ್ರಸ್ತಾವ ಮಾಡ್ತೀರಿ. ಬರ್ತೀರಿ ಅವಾಗ ಸ್ಕೀಮ್ಗಳಾಗಿತ್ತು. ಈಗ ಉದ್ಯೋಗ ಖಾತ್ರಿ ದುಡಿಯುವ ಹಕ್ಕನ್ನ ಸಂವಿಧಾನದ ಪ್ರಕಾರ ಕೊಡ್ತಕ್ಕಂಥ ಕೆಲಸವನ್ನ 2005ರಲ್ಲಿ ಮಾಡ್ತು, ಕಾನೂನು ತಗೊಂಡು ಬಂತು. ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕನ್ನ ಮತ್ತಷ್ಟು ಸುಭದ್ರಗೊಳಿಸಿದ್ರು. ಹಿಂದೆಲ್ಲ ಬರೀ ಸ್ಕೀಮ್ಗಳದು. ಸ್ಕೀಮ್ಗಳನ್ನ ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದು, ಯಾವಾಗ ಬೇಕಾದ್ರೂ ಮೊಟಕು ಮಾಡ್ಬೋದು. ಆದರೆ ಸಂವಿಧಾನದ ಮೂಲಭೂತ ಹಕ್ಕನ್ನ ಕಡಿತಗೊಳಿಸಕ್ಕಾಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಆಕ್ಟ್ ಅನ್ನು ತಗೊಂಡು ಬಂದ್ವಿ. ಫುಡ್ ಗ್ಯಾರಂಟಿ ಆಕ್ಟ್ ಯಾಕೆ ಇವತ್ತು ಆಹಾರ ಸಿಗ್ತಾ ಇದೆ ಅಂದ್ರೆ ಆ ಗ್ಯಾರಂಟಿ ಆಕ್ಟ್ ಅನ್ನು ತಗೊಂಡು ಬಂತು, ಉದ್ಯೋಗದ ಗ್ಯಾರಂಟಿ ತಗೊಂಡು ಬಂತು. ಈ ತರ ಸ್ಕೀಮ್ಗಳನ್ನ ಮಾತಾಡುವಂತ ಡಿಟೇಲ್ ಗೊತ್ತಿದಲ್ಲ. ಆದ್ರೆ ನೀವು ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ತೆಗೆದ್ರಿ ಅನ್ನೋದಕ್ಕೆ ಕಾರಣ ಇಲ್ಲ. ಇಲ್ದೇ ಇರೋ ರಾಮನ್ ಯಾಕೆ ಎಳ್ಕೊಂಡ್ ಬರ್ತಾ ಇದೀರಿ ಅನ್ನೋದಕ್ಕೆ ಕಾರಣಗಳಿಲ್ಲ. ರಾಮನ ದುರುಪಯೋಗ ಮಾಡ್ಕೋಬೇಡಿ. ರಾಮನ ಬಗ್ಗೆ ನಮ್ಗೆಲ್ಲರಿಗೂ ಶ್ರದ್ಧೆ, ಗೌರವ, ಭಕ್ತಿ ಎಲ್ಲದೂ ಇದೆ ನಮಗೆ. ಇದ್ರಾಗ ರಾಮ ಎಲ್ಲಿದ ನಿಮ್ಮ ಆಕ್ಟ್ ಒಳಗೆ? ಯಾಕೆ ರಾಮನ ಪ್ರಸ್ತಾವ ಮಾಡ್ತಾ ಇದ್ದೀರಾ? ಅವ್ರು ಹೇಳ್ತಾರ್ರಿ, ಮಹಾತ್ಮ ಗಾಂಧಿಯ ಬಗ್ಗೆ ಅತ್ಯಂತ ಗೌರವ ಇರೋದ್ರಿಂದನೇ ಅವರ ಹೆಸರನ್ನು ನಮ್ಮ ಹೆಸರಿನ ಜೊತೆ ಜೋಡಿಸ್ಕೊಂಡಿದೀವಿ. ಅದಂಗೆ ನಕಲಿ ಆಗತ್ತೆ? ಹಂಗ ರಾಮನ ಹೆಸರು ಇಟ್ಕೊಂಡ್ಬಿಟ್ರೆ ನಕಲಿ ಆಗ್ಬಿಡ್ತಾರ? ಇವ್ರು ಹೇಳೋ ರಾಮನು ರಾಮಾಯಣದವನಲ್ಲ, ಬರೀ ಅಯೋಧ್ಯೆ ರಾಮಾಯಣ ಅಷ್ಟೇನೆ, ಅಯೋಧ್ಯೆಗೆ ರಾಮ ಅಷ್ಟೇನೆ. ಸಾಮಾನ್ಯ ಜನಕ್ಕೆ, ನಮ್ಮ ಗ್ರಾಮೀಣ ಭಾಗದ ಜನಕ್ಕೆ ಜಿ ರಾಮ್ ಜಿ ಅಂತಿಸ್ಲಿಕ್ಕೆ ಜಿ ಅನ್ನೋದು ಬೇರೆ ಗೌರವ ಪದ, ರಾಮ ಅನ್ನೋದೇ ಎದ್ದು ಕಾಣ. ಅದ್ ಯಾಕೆ ಹೇಳ್ತಾ ಇದ್ದೀರಿ? ಅದಕ್ಕೆ ಕಾರಣ ಬೇಕಲ್ಲ. ಹೇಳ್ತಾ ಇದ್ದೀರಲ್ಲ, ನಿಮ್ಮ ಆಕ್ಟ್ ಒಳಗಡೆ ನೀವು ಇದೆಯಲ್ಲ, ವಿ ಬಿ ಡ್ಯಾಶ್ ಜಿ ರಾಮ್ ಜಿ ಬಿಲ್ 2000, ಅದನ್ನ ಯಾಕೆ ಹೇಳ್ತಾ ಇಲ್ಲ? ನೀವು ಬಿಲ್ಲಿನ ಹೆಸರನ್ನೇ ಬ್ರಾಕೆಟ್ ಹಂಗೆ ಹಾಕಿಟ್ಬಿಟ್ರಲ್ಲ. ನಾವು ಅದನ್ನೇ ಕೇಳ್ತಾ ಇದೀವಿ. ಮೊನ್ನೆ ಇದು ಯಾಕೆ ನಾನು ಬಂದಿದ್ದೇನೆ ಅಂದ್ರೆ, ಮೊನ್ನೆ ಮಾತಾಡ್ತಾ ಒಬ್ರಲ್ಲಿ ಪ್ರಮುಖರು ಮಹಾತ್ಮ ಗಾಂಧಿ ಅವರ ಎದೆಯಲ್ಲಿ ರಾಮ ಇತ್ತು, ಹಾಗಾಗಿ ಗಾಂಧಿ ಬಿಟ್ಟ ರಾಮನ್ ಹೇಳಿದ್ದೀವಿ ಅಂದ್ರು. ನಮ್ಮ ಜನ ಕನ್ಫ್ಯೂಸ್ ಆಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ರಾಮನನ್ನ ರಾಜಕೀಯಗೊಳಿಸೋದು ಬೇಡ, ಈ ಸ್ಕೀಮ್ನ ಮಾಡಬೇಕು. ಇದರ ವಿರುದ್ಧ ನಮ್ಮ ಹೋರಾಟ ಖಚಿತವಾಗಿದೆ, ಇದು ಬದಲಾಗಬೇಕು. ಈ ಹಿನ್ನೆಲೆಯಲ್ಲಿ ಹೋರಾಟದ ತಯಾರಿ ಏನಾಗಿದೆ ಅದನ್ನ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ಡೆಮಾಕ್ರಸಿಯೊಳಗೆ ಬೀದಿಯ ಹೋರಾಟದ ನಂತರ ನ್ಯಾಯಾಲಯ